ನಮಸ್ಕಾರ. ನಾನು ನಿಮ್ಮ ಸಿ ಜ್ಞಾನಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸ್. ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಮಹತ್ತರವಾದ ಸುದ್ದಿಯನ್ನು ನೀವು ನೋಡಬೇಕಾಗಿದೆ. ಏನಪ್ಪ ಅಂದರೆ, ಇವತ್ತು ಯಾವುದೇ ಪದಾರ್ಥ ಆಗಲಿ ಬರೀ ಏರಿಕೆಯಲ್ಲಿನೇ ಮುಂದಾಗ್ತಿದೆ ಸರ್ಕಾರ. ಎಲ್ಲ ಏರಿಕೆ ಮಾಡೋದ್ರಲ್ಲೇ ಇದೆ. ಈಗಾಗಲೇ ಮತ್ತೆ ಬಸ್ಸಿನ ದರ ಏರಿಕೆಯ ಹುನ್ನಾರದಲ್ಲಿದೆ. ಏನೋ ಬಸ್ಸು ಖರೀದಿ ಮಾಡ್ತೀವಿ ಅಂತೇಳಿ. ಇವರು ಬಸ್ಸು ಖರೀದಿ ಮಾಡಲಿ, ಆದರೆ ಬಸ್ಸಿನ ದರ ಏರಿಕೆ ಯಾಕೆ? ಇಲ್ಲಿ ಸಾರ್ವಜನಿಕ ಹಣ ನಾವು ಕಟ್ತೀವಲ್ಲ, ಕಂದಾಯ ಟ್ಯಾಕ್ಸು, ಆ ಹಣ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿದು ಹಾಳಾಗಿ ಹೋಗ್ತಿದೆ ಅನ್ನೋದಕ್ಕೆ ಚಿತ್ರದುರ್ಗದ ನಗರಸಭೆಯ ಆವರಣದಲ್ಲಿ ನಿಂತಿರ್ತಕ್ಕಂಥ ವಾಹನಗಳನ್ನು ಇವತ್ತು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ವಾಹನಗಳು ಸುಮಾರು ವರ್ಷಗಳಿಂದ ಕೆಟ್ಟು ನಿಂತಿವೆ. ಕೆಲವು ವಾಹನಗಳು ತುಕ್ಕು ಹಿಡಿತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾವೆ. ಈ ವಾಹನಗಳ ಬೆಲೆ 1,00,000 2 ಲಕ್ಷದಂತೂ ಅಲ್ಲ, ಇವು 16 ಲಕ್ಷ 30 40 ಲಕ್ಷ ಬೆಲೆ ಬಾಳ್ತಕ್ಕಂಥ ವಾಹನಗಳಿವು. ಈ ವಾಹನ ಗತಿ ಇವತ್ತೇನಾಗಿದೆ ಅಂದರೆ, ಸತ್ತು ಹೋಗ್ಬಿಟ್ಟಿದ್ದಾವೆ ಅಂತ ಹೇಳ್ಬೇಕು ಇವಕ್ಕೆ. ಈ ವಾಹನಗಳು ಉಪಯೋಗಕ್ಕೆ ಬರದ ಮೇಲೆ ಉಪಯೋಗ ಬರದಂಥ ವಸ್ತುಗಳನ್ನು ನಾವೇನು ಮಾಡ್ತೀವಿ, ಗುಜರಿಗೆ ಹಾಕ್ತೀವಿ, ಇಲ್ಲ ಹರಾಜಲ್ಲಿ ಮಾರಾಟ ಮಾಡ್ತೀವಿ. ಯಾವುದೇ ವಸ್ತು ನೋಡಲಿಕ್ಕೆ ಚೆನ್ನಾಗಿದ್ದರೆ ಅದಕ್ಕೆ ಬೆಲೆ. ಪೂರ್ತಿ ಅದು ಅವನತಿಯತ್ತ ಹೋದಾಗ ಅದನ್ನು ಯಾರು ಖರೀದಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಚಿತ್ರದುರ್ಗ ನಗರಸಭೆಯ ಆವರಣದಲ್ಲಿ ವಾಹನಗಳು ಕಂಡುಬರ್ತವೆ. 10 ವಾಹನಗಳು, ದೊಡ್ಡ ದೊಡ್ಡ ವಾಹನಗಳು, ಚಿಕ್ಕ ವಾಹನಗಳು ಸಹ ಕೆಟ್ಟು ನಿಂತು ಅದರದ್ದು ಅರ್ಧ ಭಾಗಗಳೇ ಇಲ್ಲ. ಆ ಭಾಗ ಎಲ್ಲಿ ಹೋಗು? ಅದರ ಜವಾಬ್ದಾರಿ ಯಾರು? ಈ ವಾಹನಗಳ ನಿರ್ವಹಣೆಗೆ ಅಂತಲೇ ಒಬ್ಬರು ನೇಮಕವಾಗಿರ್ತಾರೆ. ಫರ್ನಿಚರು ನಿರ್ವಹಣೆಗೆ ಅಂತ ಒಬ್ಬರು ನೇಮಕವಾಗಿರ್ತಾರೆ. ಈ ವಾಹನಗಳ ನಿರ್ವಹಣೆ ಮಾಡ್ತಕ್ಕಂಥವ್ರು ಈ ವಾಹನಗಳು ಇಷ್ಟು ವರ್ಷದಿಂದ ಕೆಟ್ಟು ತುಕ್ಕಿಡಿಯ ಪರಿಸ್ಥಿತಿಯಲ್ಲಿ ಬಂದರೂ ಸಹ ಇವರು ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿಲ್ಲ, ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದಿಲ್ಲ? ಇವನ್ನ ಹರಾಜು ಹಾಕೋದೋ ಇಲ್ಲ ಮಾರೋದೋ ಏನು ಮಾಡೋದು ಅಂತ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಇವರು ನಾವು ನೀರಿನ ಕಂದಾಯ, ಮನೆ ಕಂದಾಯ, ನಿವೇಶನ ಕಂದಾಯ ಕಟ್ಟದಲ್ಲಿ ಸ್ವಲ್ಪ ಏರುಪೇರಾದರೆ ದಂಡ ಹಾಕ್ತಾರಲ್ಲ ನಮಗೆ. ನಮ್ಮ ದುಡ್ಡಿನಲ್ಲಿ ಖರೀದಿ ಮಾಡದಿರತಕ್ಕಂಥ ಈ ವಾಹನಗಳನ್ನು ಈ ಪರಿಸ್ಥಿತಿಯಲ್ಲಿ ಇದ್ದಾರಲ್ಲ, ಇವರಿಗೆ ದಂಡ ಹಾಕೋರು ಯಾರು? ಅಧಿಕಾರಿಗಳ ಕೆಲಸ ಏನು? ಪ್ರತಿಯೊಂದು ನಗರಸಭೆಗೂ ಕೂಡ ಒಬ್ಬೊಬ್ಬರು ಪೌರಾಯುಕ್ತರು ನೇಮಕ ಮಾಡಿರ್ತಾರೆ. ಅವರ ಕೆಲಸ ಆದರೂ ಏನು? ಈ ನಗರಸಭೆ ಆವರಣದಲ್ಲಿ ನಿಂತಿರ್ತಕ್ಕಂಥ ವಾಹನಗಳ ಆಜು ಬಾಜುನಲ್ಲಿ ನೋಡಬೇಕು ಎಷ್ಟು ಮಟ್ಟಿಗೆ ಗಿಡ ಗೆಂಟೆ ಬೆಳ್ಕೊಂಡಿದ್ದಾವೆ ಅಂತೇಳಿ. ಅಲ್ಲಿ ಮೂತ್ರ ವಿಸರ್ಜನೆಗೆ ಸಾರ್ವಜನಿಕರು ಹೋಗ್ತಾರೆ ಆ ವಾಹನಗಳ ಮಧ್ಯದಲ್ಲಿ. ಯಾಕಂದರೆ ಇವರು ಸಾರ್ವಜನಿಕ ಮೂತ್ರಲೆಕ್ಕೂ ಕೂಡ ಬೇಗ ಜಡ್ದು ಬಿಟ್ಟಿದ್ದಾರೆ. ನೋಡಿ ಹೆಂಗಿದೆ ಇದು. ನಾವು ನಗರಸಭೆಯನ್ನು ಉದ್ಧಾರ ಮಾಡ್ತಿರೋರು,
ನಾವು ಅಲ್ಲಿ ಕಂದಾಯ ಅದು ಇದು ಕಟ್ಟಿದ್ರೆ ನಗರಸಭೆಗೆ ಹಣ, ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಸಹ. ಇವರು ವಾಹನಗಳನ್ನು ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡಿ ಕೆಟ್ಟೋಗಿರತಕ್ಕಂಥ ವಾಹನಗಳಿಗೆ ಯಾವ ರೀತಿ ಇವರು ತಮ್ಮ ಗೌರವವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ. ಅವು ಚಲನೆ ಆಗ್ತಕ್ಕಂಥ ಸಮಯದಲ್ಲಿ ಊರಿನ ಕಸವನ್ನೆಲ್ಲ ಒತ್ತೊಯ್ದಿದ್ದಾವೆ. ಇಂಥದೇ ಕಸ ಅಂತ ಅದೇನು ತಾರತಮ್ಯ ಮಾಡಿಲ್ಲ. ಇಂಥ ವಾಹನಗಳು ಇವತ್ತು ಕೆಟ್ಟು ನಿಂತು ತುಕ್ಕಿಡಿತಿದ್ರು ಸಹ ಯಾಕೆ ಇವರು ಗುಜರಿಗೆ ಆಗಿರ್ಬೋದು, ಹರಾಜಿಗೆ ಹಾಕಿರೋದು ಯಾಕೆ ಆಗ್ತಿಲ್ಲ? ಈ ವಾಹನಗಳು ನಿಂತಿರೋದ್ರಿಂದ ಬೇರೆ ವಾಹನಗಳಿಗೆ ಸ್ಥಳಾವಕಾಶ ಇಲ್ಲ ನಿಲ್ಲಿಸಲಿಕ್ಕೆ. ಇನ್ನು ಈ ವಾಹನಗಳು ನಿಂತಿರ್ತಕ್ಕಂಥ ಸುತ್ತಮುತ್ತ ಗೊಬ್ಬು ವಾಸನೆ. ಕಸವನ್ನು ಇವರು ಇಲೇವರಿ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆಯಂಥ ಗೋಜಿಗೆ ಹೋಗ್ತಾನೆ ಇಲ್ಲ ನೌಕರರಾಗಿರ್ಬೋದು, ಅಧಿಕಾರಿಗಳು ಸಹ ಗಮನಿಸ್ತಿಲ್ಲ. ಯಾಕಂದರೆ ಇವರಿಗೆ ಆ ವಾಸನೆ ಇವರ ಮೂಗಿಗೆ ಬಡಿಯೋದಿಲ್ಲ. ಯಾಕಂದರೆ ಇವರು ಸುವ್ಯವಸ್ಥೆ ಇರತಕ್ಕಂಥ AC ರೂಮಲ್ಲಿ ಕುತ್ಕೊಂಡಿರ್ತಾರೆ. ಈ ಪೌರ ಕಾರ್ಮಿಕರು ಸಾರ್ವಜನಿಕರಿಗೆ ಅದರ ವಾಸನೆಯ ಅನುಭವ ಗೊತ್ತಾಗುತ್ತೆ. ಅಧಿಕಾರಿಗಳು ಒಮ್ಮೆ ಆ ವಾಹನಗಳು ಸುತ್ತಮುತ್ತ ಸುತ್ತಾಡಿದರೆ ಅಲ್ಲಿ ಬರತಕ್ಕಂಥ ನರಕದಂಥ ವಾಸನೆ ಅವರ ಮೂಗಿಗೂ ತಾಗುತ್ತೆ. ಅದು ಬಿಡಿ, ಈ ವಾಹನಗಳು ಈ ಚಿತ್ರದುರ್ಗದ ಒಂದೇ ನಗರಸಭೆಯಲ್ಲಿ ಅಲ್ಲ, ಪ್ರತಿ ಪಟ್ಟಣ ಪಂಚಾಯಿತಿಯಲ್ಲಿ ಆಗಿರಬಹುದು, ತಾಲೂಕುಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಎಷ್ಟು ನಗರಸಭೆ ಇದೆ, ಎಷ್ಟು ನಗರ ಪಾಲಿಕೆ ಇದೆ, ಎಷ್ಟು ಪಟ್ಟಣ ಪಂಚಾಯಿತಿ ಇದೆ, ಈ ನಗರಸಭೆಗೆ ಸಂಬಂಧಪಟ್ಟಂಗೆ, ಪೌರಾಡಳಿತ ಸಂಬಂಧಪಟ್ಟಂಗೆ. ಇನ್ನು ಆರೋಗ್ಯ ಇಲಾಖೆಗೆ ಬಂದರೆ, ಆರೋಗ್ಯ ಇಲಾಖೆಯ ಆವರಣದಲ್ಲಿ ಎಷ್ಟು ವಾಹನಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಮೂಲೆ ಸೇರಿವೆ. ಈ ಎಲ್ಲ ವಾಹನಗಳನ್ನು ಹರಾಜು ಮಾಡಿದರೆ ಸರ್ಕಾರಕ್ಕೆ ಅಲ್ಪ ಸ್ವಲ್ಪನಾದರೂ ಹಣದ ಕೊರತೆ ನೀಗುತ್ತೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಸಾರ್ವಜನಿಕರ ಹಣ ತಾನೆ, ಯಾವ ಮಂತ್ರಿ ಆಗಿರ್ಬೋದು, ಶಾಸಕಂದೇ ಆಗಿರಲಿ, ಆ ಬಂಡವಾಳ ಹಾಕಿದ್ದಿದ್ರೆ ಅಧಿಕಾರಿಗಳಿಗೂ ಸಹ ಬಂಡವಾಳ ಹಾಕಿದ್ದರೆ ಗೊತ್ತಾಗೋದು ನನ್ನ ಬಂಡವಾಳ ತುಕ್ಕಿಡಿತಿದೆ ಅಲ್ಲಿ ಅಂತೇಳಿ. ಸಾರ್ವಜನಿಕರ ಹಣ. ಇವರಿಗೆ ಓಡಾಡಲಿಕ್ಕೆ ಐಷಾರಾಮಿಯ ವಾಹನಗಳು ಬೇಕು. ಅಲ್ಲಿ ಕೆಟ್ಟು ನಿಂತಿರ್ತಕ್ಕಂಥ ವಾಹನಗಳ ಬಗ್ಗೆ ಕಾಳಜಿ ಇಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ತುಕ್ಕು ಹಿಡಿದು ಹೋಗ್ತಿರ್ತಕ್ಕಂಥ ವಾಹನಗಳನ್ನು ಹರಾಜು ಹಾಕಿದ್ದೇ ಆದರೆ ಅದು ಎಷ್ಟು ಕೋಟಿ ರೂಪಾಯಿ ಸರ್ಕಾರಕ್ಕೆ ಸಂದಾಯವಾಗುತ್ತೋ ಅವರು ಹರಾಜು ಹಾಕಿದ ಮೇಲೆ ಗೊತ್ತಾಗುತ್ತೆ. ಅದನ್ನು ಬಿಟ್ಬಿಟ್ಟು ಬೆಲೆ ಏರಿಕೆ ಮಾಡೋದು, 3 ದಿನಕ್ಕೂ ಮುಗಿ ಹೊಡೆದ್ರು ಅನ್ನಂಗೆ. ಇದರಿಂದ ಜನ ಸರ್ಕಾರದ ಬಗ್ಗೆ ಎಲ್ಲ ರೋಸಿ ಹೋಗ್ಬಿಟ್ಟಿದ್ದಾರೆ. ಮೊದಲು ಚಿತ್ರದುರ್ಗದ ನಗರಸಭೆ ಕಾಂಪೌಂಡ್ನಲ್ಲಿ ಇರತಕ್ಕಂಥ ವಾಹನಗಳನ್ನು ಯಾವ ಅಧಿಕಾರಿಯಾದರೂ ಬಂದು ಕಣ್ಣಾರೆ ಕಾಣಬೇಕಾಗಿದೆ. ಅಲ್ಲಿ ಯಾವ ರೀತಿ ನರಕ ದೃಶ್ಯ ಕಂಡುಬರುತ್ತೆ. ಮೇಲೆಲ್ಲ ಬೆಳಕು, ಒಳಗೆಲ್ಲ ಉಳುಕು ಅನ್ನಂಗೆ ನಗರಸಭೆ ಮುಂದೆ ವೀರವನಿತೆ ಓಬವ್ವನ ಚಿತ್ರ ಇದೆ, ಮದಕರ್ ನಾಯ್ಕು ಚಿತ್ರ ಇದೆ ನಗರಸಭೆ ಮೇಲೆ. ಆ ಚಿತ್ರಗಳಿಗಾದರೂ ಬೆಲೆ ಮಾಡವಾ? ನಗರಸಭೆ ಹೇಗೆ ಇಟ್ಕೋಬೇಕು ಅಂತೇಳಿ. ಈ ನಗರಸಭೆ ಸ್ವಚ್ಛತ್ವ ಜವಾಬ್ದಾರಿ ಯಾರ್ದು?
ಪೌರಾಯುಕ್ತರು. ಪೌರಾಯುಕ್ತರು ಒಮ್ಮೆ ನಗರಸಭೆ ಸುತ್ತಮುತ್ತ ಸುತ್ತಾಡಿ ನೋಡಬೇಕಾಗಿದೆ, ಏನು ಪರಿಸ್ಥಿತಿ ನಗರಸಭೆಗಾಗಿದೆ ಅಂತೇಳಿ. ಸಾರ್ವಜನಿಕರು ನಿರ್ಭಯದಿಂದ ನಗರಸಭೆಯ ಆವರಣದಲ್ಲಿ, ಅಂದರೆ ಈ ವಾಹನಗಳ ಅಕ್ಕಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡೋದನ್ನು ಕಾಣಬಹುದಾಗಿದೆ. ಯಾಕಂದರೆ ಸಾರ್ವಜನಿಕ ಮೂತ್ರಾಲಯ ಬಂದ್, ಬೀಗ ಹಾಕಿದ್ದಾರೆ. ಅದಕ್ಕೆ ಕೆಲವರು ಕಾಯಿಲೆ ಇರತಕ್ಕಂಥವ್ರಿಗೆ ಸ್ಥಿತಿ ಏನಾಗಬೇಕು, ಇಷ್ಟರ ಮಟ್ಟಿಗೆ ನಗರಸಭೆ ಕಂದಾಯ ಕಟ್ತಕ್ಕಂಥ ಸಾರ್ವಜನಿಕರಿಗೆ ಸಹಕರಿಸುತ್ತೆ ಅನ್ನೋದಕ್ಕೆ ಅಲ್ಲಿ ಒಂದು ಉದಾಹರಣೆ ಕಂಡುಬರುತ್ತೆ. ಈ ವಾಹನಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಕೆಟ್ಟಿನ ವಾಹನಗಳನ್ನು ಓಡಾಡಳಿತಕ್ಕೆ ಸಂಬಂಧಪಟ್ಟ ಸಚಿವರು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥವರು, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥವರು, ನೀರಾವರಿ ಇಲಾಖೆ ಸಂಬಂಧಪಟ್ಟಂಥವರು ಎಲ್ಲರೂ ಕೂಡ ವಾಹನಗಳ ಬಗ್ಗೆ ಗಮನ ಹರಿಸಿದರೆ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಾಹನಗಳು ತುಕ್ಕು ಹಿಡಿತಾ ಇದೆ. ಯಾಕೆ ಸಚಿವರಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಈ ವಾಹನಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಯಾಕಂದರೆ ಅವರ ಸ್ವಂತ ಹಣದಿಂದ ಖರೀದಿ ಮಾಡಿದ ವಾಹನಗಳಾಗಿದ್ದರೆ ಪ್ರತಿನಿತ್ಯ ಅದ್ರ ಬಗ್ಗೆ ಗಮನ ಹರಿಸೋರು. ಏನಾಗಿದೆ ನನ್ನ ವಾಹನ, ಏನಾಗಿದೆ ನನ್ನ ವಾಹನ. ಸಾರ್ವಜನಿಕರ ಹಣ ಅಲ್ಲ ಅದು, ಯಾರ್ದೋ ದೊಡ್ಡ ಯಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಏನಾಗಬೇಕಾಗಿದೆ. ಅಲ್ಲಿ ಅವು ತುಕ್ಕಿಡ್ದು ಪುಡಿ ಪುಡಿ ಆಗೋಗ್ಲಿ, ಅವ್ರಿಗೇನೋಗ್ಬೇಕಾಗೈತೆ. ದೇವ್ರ ಗಂಟೆ ಹೋದರೆ ಪೂಜಾರಿದೇನು ಗಂಟು ಹೋತು ಅನ್ನಂಗೆ. ಅದರಿಂದ ಸಾರ್ವಜನಿಕರು ಸಹ ನಿಮ್ಮ ದುಡ್ಡಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಆ ವಾಹನಗಳ ಬಗ್ಗೆ ನೀವು ಸಹ ಪ್ರಶ್ನೆ ಮಾಡಬೇಕಾಗಿದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬೆಲೆ ಏರಿಕೆಯ ಕಡೆ ಗಮನ ಹರಿಸಿದೆ. ಇಲ್ಲಿ ಆಗ್ತಿರ್ತಕ್ಕಂಥ ಲುಕ್ಷಾಣು, ಸಾರ್ವಜನಿಕರ ಹಣ ಯಾವ ರೀತಿ ಹಳ್ಳ ಹಿಡಿದಿದೆ ಅಂತ ಗಮನ ಹರಿಸಬೇಕಾಗಿದೆ. ನೀವು ಒಮ್ಮೆ ಉದಾಹರಣೆಗೆ ಚಿತ್ರದುರ್ಗ ನಗರಸಭೆಯ ಆವರಣದಲ್ಲಿ ಕೆಟ್ಟು ನಿಂತಿರತಕ್ಕಂಥ ವಾಹನಗಳನ್ನು ತನಿಖೆ ಮಾಡಿಸಿ, ಯಾವ ಯಾವ ಬೆಲೆ ಬಾಳ್ತಕ್ಕಂಥ ವಾಹನಗಳು ಕೆಟ್ಟು ನಿಂತು ತುಕ್ಕು ಹಿಡಿತಾ ಇದೆ ಅಂತೇಳಿ. ಇದೇ ರೀತಿ ಎಲ್ಲ ಇಲಾಖೆಯ ಆವರಣದಲ್ಲಿ ಇದೇ ರೀತಿಯ ವಾಹನಗಳು ಕಂಡುಬರ್ತವೆ. ಅದರಿಂದ ಈ ಬೆಲೆ ಏರಿಕೆ ಮಾಡೋಕ್ಕಿಂತ ಮೊದಲು ನೀವು ಇಲಾಖೆಗಳಲ್ಲಿ ತುಕ್ಕು ಹಿಡಿದು ಮಣ್ಣಲ್ಲಿ ಊತು ಹೋಗ್ತಿರತಕ್ಕಂಥ ವಾಹನಗಳನ್ನು ಗುಜರಿಗಾದರೂ ಹಾಕಿಸಿ, ಹರಾಜಾದರೂ ಮಾಡಿ. ಕೆಲವು ವಾಹನಗಳು ಅಲ್ಪ ಸ್ವಲ್ಪ ರಿಪೇರಿ ಮಾಡಿದರೆ ಕೆಲಸಕ್ಕೆ ಬರತಕ್ಕಂಥವೂ ಇದ್ದಾವೆ. ಅದರ ಬಗ್ಗೆ ಅಧಿಕಾರಿಗಳಿಗೆ ಅಲ್ಪ ಸ್ವಲ್ಪನಾದರೂ ನೀವು ಚುರುಕುಬಿಡಿಸಿ. ಇಲ್ಲ ಎಲ್ಲ ಇಲಾಖೆಗಳು ಕೆಟ್ಟು ನಿಂತಿರುವ ವಾಹನಗಳನ್ನು ಹರಾಜಾಕಿ ಸರ್ಕಾರದ ಬೊಕ್ಕಸಕ್ಕೆ ಅಲ್ಪ ಸ್ವಲ್ಪ ಹಣನಾದರೂ ಸೇರ್ಪಡೆ ಆಗುತ್ತೆ. ಈ ಬೆಲೆ ಏರಿಕೆ ಕಡೆಗೆ ಗಮನನ ಹರಿಸ್ಬೇಡಿ ದಯವಿಟ್ಟು. ಈಗಾಗಲೇ ಕರ್ನಾಟಕ ಜನ ಒಂದೊಂದೇ ಬೆಲೆ ಏರಿಕೆ ಮಾಡೋದರಿಂದ ಅವರ ಮನಸ್ಥಿತಿ ಯಾವ ಮಟ್ಟಿಗಿದೆ ಅಂತೇಳಿ ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ದಯವಿಟ್ಟು ಸಾರ್ವಜನಿಕರ ಹಣದಿಂದ ಖರೀದಿ ಮಾಡದಿರತಕ್ಕಂಥ ವಾಹನಗಳನ್ನು ಮೊದಲು ತನಿಖೆ ಮಾಡಿಸಿ, ಕೆಲಸಕ್ಕೆ ಬಾರದೇ ಇರತಕ್ಕಂಥ ವಾಹನಗಳನ್ನು
ನೀವು ಗುಜರಿಗಾದರೂ ಹಾಕಿ, ಹರಾಜಾದರೂ ಹಾಕಿ, ಸಾರ್ವಜನಿಕರ ಹಣನ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಕೆಲಸ ಸರ್ಕಾರ ಮಾಡುತ್ತಿಲ್ಲ ಅಂತೇಳಿ ಸಾರ್ವಜನಿಕರು ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಾದು ನೋಡುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.